ಆಗಿ ಬಾಡಿಸಿಟ್ಕೊಳ್ಬೇಕು. ನೋಡಿ, ಈಗ ಖಾರದ ಪುಡಿ, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಬೆರೆತು ಒಳ್ಳೆ ಮಸಾಲೆ ರೂಪದಲ್ಲಿ ಈಗ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕಂತ ಹೇಳಿದರೆ, ಈಗಾಗಲೇ ನಾವು ತೊಳೆದಿಟ್ಟುಕೊಂಡಂತಹ ಪ್ರಾನ್ಸ್ ಅಥವಾ ಸಿಗಡಿ ಮೀನನ್ನು ಅದಕ್ಕೆ ನಾವು ಸೇರಿಸೋಣ. ಈಗ ಪ್ರಾನ್ಸನ್ನು ಹಾಕಿದ ನಂತರ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ನಾವೀಗ ಸೇರಿಸೋಣ. ಉಪ್ಪು ಹಾಕಿದ ನಂತರ ನಾವು ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನಮ್ಮ ಪ್ರಾನ್ಸನ್ನು ಬೇಯಲಿಕ್ಕಾಗಿ ನಾವು ಇಟ್ಕೊಳ್ಳೋಣ. ಉಪ್ಪು ಹಾಕಿದ ನಂತರ ನಾವು ನೀರನ್ನು ಸೇರಿಸಿ ಒಂದು ಸಲ ಆಡಿಸಿ, ಕೈ ಆಡಿಸಿ, ಈಗ ನಾವು ಅದರ ಲಿಡ್ಡನ್ನು ಮುಚ್ಚಿಟ್ಟು ನಾವು ಬೇಯಲಿಕ್ಕಾಗಿ ಇಡೋಣ. ಒಂದು 10 ನಿಮಿಷ ಲಿಡ್ಡನ್ನು ಹಾಕಿದ ನಂತರ, ಬೇಯಿಸಿದ ನಂತರ ನಾವು ತೆಗೆದು ನೋಡಿದಾಗ ನೋಡಿ, ನಮ್ಮ ಪ್ರಾನ್ಸು ಈ ರೀತಿಯಾಗಿ ಇರುತ್ತೆ. ಇನ್ನು ಅದಕ್ಕೆ ಬೇಯಲಿಕ್ಕಿದೆ, ನಾವು ಪುನಃ ಲಿಡ್ಡನ್ನು ಹಾಕಿ ಮುಚ್ಚಿ ಬೇಯಿಸೋಣ. ಪುನಃ ಒಂದು 10 ನಿಮಿಷ ಕಳೆದ ನಂತರ ನೋಡಿ, ಅದರ ಇರುವಂಥ ಅಡುಗೆ ಎಣ್ಣೆ ನಾವೇನು ಉಪಯೋಗಿಸಿದ್ದೀವಿ ಅದೆಲ್ಲ ನೋಡಿ ಮೇಲೆ ಬಂದಿದೆ. ಅದರ ಅರ್ಥ ನಮ್ಮ ಪ್ರಾನ್ಸ್ ಸ್ವಲ್ಪ ಬೆಂದಿದೆ ಅಂಥೇಳಿ ಅದರ ಅರ್ಥ. ನಾವು ಪುನಃ ಮತ್ತೊಮ್ಮೆ ಆಡಿಸಿ ಇನ್ನೊಂದು ಸ್ವಲ್ಪ ಕೂಡ ನಾವು ಇದನ್ನು ಬೇಯಿಸೋಣ. ಕಾರಣ ಅದರಲ್ಲಿರುವಂಥ ನೀರು ಅಂಶ ಸ್ವಲ್ಪ ಕಡಿಮೆ ಬರುವ ತನಕ ನಾವೇನು ಮಾಡಬೇಕಾಗತ್ತೆ, ಇದನ್ನು ಒಂಚೂರು ಕುದಿಸೋಣ. ಈಗ ನೋಡಿ, ನಮ್ಮ ಪ್ರಾನ್ಸ್ ಚೆನ್ನಾಗಿ ಕುದೀತಾ ಇದೆ. ಈಗ ನೀವು ನೀರಿನ ಅಂಶ ಕಡಿಮೆ ಆಗಿರೋದನ್ನು ನೀವು ಕಾಣ್ಬೋದು. ಈಗ ನೋಡಿ, ಸಂಪೂರ್ಣವಾಗಿ ನೀರಿನ ಅಂಶ ಕಡಿಮೆಯಾಗಿ ಈಗ ನಮ್ಮ ಪ್ರಾನ್ಸ್